ಮುನ್ನುಡಿಯನ್ನ ಬರೆದಿರ್ತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ಮುನ್ನುಡಿಯನ್ನ ಪ್ರಥಮ ಹೆಜ್ಜೆಯಲ್ಲೇ ನೀವು ಟೀಕೆ ಮಾಡಿದ್ರೆ ಸಾಧನೆಗೆ ಅಡ್ಡಿಪಡಿಸ್ತಾ ಇದ್ದೀರಿ ಅನ್ನೋದು ಜನತೆಗೆ ಭಾಸ ಆಗುತ್ತೆ. ಚುನಾವಣೆ ಮುಂದಿಟ್ಕೊಂಡು ನೀವು ಸುಳ್ಳು ಹೇಳಕ್ ಹೋಗ್ಬೇಡಿ. ಇರ್ಲಿ, ನಿಮ್ಮ ಸುಳ್ಳುಗಳನ್ನ ಜನ ನೋಡಿ ಆಗಿದೆ, ನಮ್ಮ ಭರವಸೆಯ ಜಾರಿಯನ್ನು ಕೂಡ ಜನ ನೋಡಿ ಆಗಿದೆ. ಮುಂದಿನ ದಿನ ಇನ್ನೇನು ಹತ್ರದಲ್ಲೇ ನಾವು ನೀವು ಸಮರಕ್ಕೆ ಸಜ್ಜಾಗ್ತಾ ಇದ್ದೀವಿ, ಅಲ್ಲಿ ನೋಡೋಣ. ತಂತ್ರಜ್ಞಾನದ ಹೊಸ ಹೊಸ ಆವಿಷ್ಕಾರಗಳು ಜೀವನದ ಎಲ್ಲಾ ರಂಗಗಳನ್ನು ವ್ಯಾಪಕವಾಗಿ ಆವರಿಸಿಕೊಳ್ತಾ ಇದೆ. ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಈ ಅವಕಾಶಗಳನ್ನ ಬಳಸಿಕೊಂಡು ಉದ್ಯಮಶೀಲತೆಯನ್ನ ರೂಢಿಸಿಕೊಳ್ಳಲು ಮತ್ತು ಉದ್ಯೋಗ ಪಡೆದುಕೊಳ್ಳಲು ನಮ್ಮ ಯುವಜನತೆಯನ್ನು ಸನ್ನದ್ಧಗೊಳಿಸುವುದಕ್ಕಾಗಿ ಹೊಸ ಶಿಕ್ಷಣ ನೀತಿಯನ್ನ ನಾವು ಪ್ರಕಟ ಮಾಡ್ತಿದ್ದೀವಿ. ಇಟ್ ಈಸ್ ನಾಟ್ ಸಾಫ್ರನೈಸಿಂಗ್ ಆಫ್ ದಿ ಎಜುಕೇಶನ್, ಇಟ್ ಈಸ್ ಇಂಡಿಯನ್ ಎಜುಕೇಶನ್ ಈಕ್ವಾಲಿಟಿ ಅಮಾಂಗ್ಸ್ಟ್ ಆಲ್. ಆ ಒಂದು ಬದ್ಧತೆ ಇರ್ತಕ್ಕಂಥ, ನಾವು ಯಾವ ಒಂದು ಇತಿಹಾಸವನ್ನು ತಿರುಚುವಂತ ಕೆಲಸವನ್ನು ಮಾಡಲ್ಲ, ಇತಿಹಾಸವನ್ನೂ ತಿಳಿಸ್ತಾ ಭವಿಷ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಿಕ್ಷಣವನ್ನ ಸಮರ್ಪಕವಾಗಿ ನೀಡ್ತಕ್ಕಂಥ ಹೊಸ ಶಿಕ್ಷಣ ನೀತಿಯನ್ನ ನಮ್ಮ ಸರ್ಕಾರ ತರ್ತಿದೀವಿ ಅನ್ನೋಂತ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನೀವು ಟೀಕೆ ಮಾಡೋದಾದ್ರೆ ನಿಮಗೆ ಈ ಬದ್ಧತೆಯ ವಿಚಾರದಲ್ಲಿ ಪ್ರಶ್ನೆ ಮಾಡಬೇಕಾದಂತ ಸಂದರ್ಭ ಬರ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು 5 ವರ್ಷ ನೀವಿಬ್ರು ಸರ್ಕಾರಗಳಲ್ಲಿ ಪಾಲ್ಗೊಂಡಿದ್ರಿ. 1 ವರ್ಷ ನಾವು ಜಂಟಿಯಾಗಿದ್ವಿ. ಅದರ ನಂತರ ನೀವು 4 ವರ್ಷ ರಾಜ್ಯಭಾರ ಮಾಡಿದ್ರಿ. ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಮುಕ್ತವಾಗಿ ಯೋಚನೆ ಮಾಡೋಣ. ಯಾವ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಅಧ್ಯಾಪಕರು ಪೂರ್ಣ ಪ್ರಮಾಣದಲ್ಲಿದ್ದಾರೆ? ಉನ್ನತ ಶಿಕ್ಷಣವನ್ನು ಹೇಗೆ ಪಡಿಬೇಕು ನಮ್ಮ ಮಕ್ಕಳು? ಎಲ್ಲಿ ಇವತ್ತು ನೇಮಕಾತಿ ಆಗ್ಬೇಕಾಯ್ತು, ಯಾಕೆ ಮಾಡಲಿಲ್ಲ ನೀವು? ಅದನ್ನ ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನು ಸುಸ್ಥಿತಿಗೆ ತರ್ತೀವಿ ಅನ್ನೋ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನೀವು ಧಿಕ್ಕಾರ ಮಾಡ್ತೀರಾ? ಇದು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದ ಬದ್ಧತೆಯನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣನೇ ಬೇಡ ಅಂತಾರೆ ನಿಮ್ಮ ಮಾತು. 8 ತಿಂಗಳಲ್ಲಿ ನಮ್ಮ ಸರ್ಕಾರ ರಾಷ್ಟ್ರಕವಿ ಕುವೆಂಪು ಅವರ ಆಶಯವಾದ ಸರ್ವ ಜನಾಂಗದ ಶಾಂತಿಯ ತೋಟ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಳನ್ನ ಸರ್ಕಾರದ ಧ್ಯೇಯ ವಾಕ್ಯಗಳನ್ನಾಗಿ ಇಟ್ಕೊಂಡು ಇವತ್ತು ಮುನ್ನಡೀತಾ ಇದೆ. ಈ ಜವಾಬ್ದಾರಿನಲ್ಲಿ ಈ 2 ಧ್ಯೇಯಗಳನ್ನ ಸಮರ್ಥವಾಗಿ ಅನುಷ್ಠಾನ ಮಾಡಿದೆ ಎಂಬ ಹೆಮ್ಮೆಯನ್ನ ನಿನ್ನೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಯೋಜನೆಗಳು ಒಂದು ಜಾತಿ ಮತ್ತು ಒಂದು ಪ್ರದೇಶಕ್ಕೆ, ಒಂದು ಧರ್ಮಕ್ಕೆ ಅನ್ವಯವಿದೆ. ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಅರ್ಹ ಜನರಿಗೆ ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ, ಇದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೋ ಮೀಡಿಯೇಟರ್ ಹಿಯರ್. ನಮ್ಮ ಸರ್ಕಾರದಲ್ಲಿ ನೀವಿಟ್ಟಿದ್ದಂತ ಮಧ್ಯವರ್ತಿಗಳಿಗೆ ತಿಲಾಂಜಲಿ ಹೇಳಿ ಸ್ವಂತ ನೇರವಾಗಿ ಜನರಿಗೆ ತಲುಪತಕ್ಕಂತ, ಅವರ ಅಕೌಂಟ್ಗಳಿಗೆ ತಲುಪತಕ್ಕಂತ ನರೇಂದ್ರ ಸ್ವಾಮಿ ಒಂದೇ ನಿಮಿಷ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆನೂ ಬೆಳಕು ಚೆಲ್ರಿ. ದಲಿತ ಮಹಿಳೆಗೆ ಬೆಳಗಾಂದಲ್ಲಿ ಏನಾಯ್ತು ಅಂತ ಹೇಳಿ ವ್ಯವಸ್ಥೆಗಳು ಮಾಡಿದ್ರು. ಮಂಡ್ಯದಲ್ಲಿ ಏನಾಯ್ತು ಮಾತಾಡ್ಲಿ, ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತಾರೆ. ನಿಮ್ಮ ಹತ್ರ ಅವಕಾಶ ಇದೆ. DBT ತಂದವ್ರು ಯಾರು? ಅದ್ರ ಬಗ್ಗೆ ಹೇಳ್ರಿ. ಸಿ ಪಾಟೀಲ್ ನೆನಪಾಡತ್ತಾರ ನಿಮ್ಗೆ. ಬೆಲ್ಲದವ್ರೆ ಕಂಟಿನ್ಯೂ ಮಾಡಿ. ನರೇಂದ್ರ ಮೋದಿ ಸರ್ಕಾರ ಅಲ್ಲ, ನೀವು ಕಂಟಿನ್ಯೂ ಮಾಡಿ. ಬೆಲ್ಲದವ್ರೆ ನರೇಂದ್ರ ಸ್ವಾಮಿ ಅವರೇ, ಅಲ್ಲ ಬೆಲ್ಲದವ್ರೆ ಒಂಚೂರು ತಂತ್ರಜ್ಞಾನ ತಂದಿದ್ಯಾರು? ರಾಜೀವ್ ಗಾಂಧಿ ಅವರು ತಂತ್ರಜ್ಞಾನನೇ ಇರಲಿಲ್ಲ ಅಂದ್ರೆ ಆಮೇಲೆ ಅದಕ್ಕೆ ಅದಕ್ಕೆ ತಕ್ಕಂತೆ ಯಾಕೆ ಪರಸ್ಪರ ಚರ್ಚೆ? ತಂತ್ರಜ್ಞಾನದ ಉಪಯೋಗ ನರೇಂದ್ರ ಮೋದಿ ಅವರು ತಂತ್ರಜ್ಞಾನ ತಂದಿದ್ದು ರಾಜೀವ್ ಗಾಂಧಿ ಆ ವೈಜ್ಞಾನಿಕ ಮನೋಭಾವನೆ ಬೆಳೆಸಿದ್ದು ನೆಹರು ಅವರು. ಕರೆಕ್ಟ್ ಆಗಿ ಆಗ್ಲಿ ಎಲ್ಲಾನು. ಮಾಜಿ ಹೆಸರೇನು? ಆಧಾರ್ ಸರಿ ಇಲ್ಲ ಅಂತ ವಿರೋಧ ಮಾಡಿದ್ದವರು. ಆಯ್ತು, ಆಧಾರ್ ಇಲ್ಲದೆ DBTನೇ ಮಾಡಕ್ ಆಗ್ತಾ ಇರಲಿಲ್ಲ. ಇಷ್ಟು ಸುಲಭವಾಗಿ ಆಧಾರ್ ತಗೊಂಡ್ಬಂದಾಗ ವಿರೋಧ ಮಾಡಿದವರು ಯಾರು? ಹಿಂದಿನ ಗುಜರಾತಿನ ಮುಖ್ಯಮಂತ್ರಿಗಳು. ಆಧಾರ್ ಬೇಡ ಅಂತ ಹೇಳಿ ಶುರುವಾಯಿತು. ಆಧಾರಕ್ಕೆ ವಿರೋಧ ಮಾಡಿದವರು
LPGಗೆ DBT ಶುರು ಮಾಡಿದ್ದೆ ನಾವು, GST ತಗೊಂಡ್ಬಂದವ್ರೆ, ನಾವು ಅದಕ್ಕೆ ವಿರೋಧ ಮಾಡಿದ್ರೆ ಯಾರು? ಅಂದಿನ ಗುಜರಾತ್ ಮುಖ್ಯಮಂತ್ರಿ. ಈ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಅವಾಗ ಯಾರು ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಯಾರು ಹೇಳಿದ್ರು? ಅಂದಿನ ಗುಜರಾತ್ ಮುಖ್ಯಮಂತ್ರಿ. ಇವಾಗ ಪ್ರಧಾನಮಂತ್ರಿ ಆದಾಗ ಮಾತಾಡಿದ್ರೆ ಮುಖ್ಯಮಂತ್ರಿ ಆಗಿ ಮಾತಾಡಿದ್ರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನೋರು ಯಾರು? ಅನುಷ್ಠಾನ ಸರಿಯಾಗಿ ಮಾಡಿಲ್ಲ ವಾದ ಇರೋದು. ಎಲ್ಲದಕ್ಕೂ ಚರ್ಚೆಗೆ ರೆಡಿ ಅಲ್ಲಿನ ಅನುಷ್ಠಾನ ಸರಿಯಾಗಿ ಆಗ್ತಿದ್ದಿಲ್ಲ. ಪ್ರಧಾನಮಂತ್ರಿ ವ್ಯತ್ಯಾಸ ಬಹಳ ಇದೆ, ಅದು ಅರ್ಥಕೊಳ್ಳಿ ಅಂತ ಅಷ್ಟೇ. ಸನ್ಮಾನ್ಯ ಅಧ್ಯಕ್ಷೆ, ಬೆಲ್ಲದವ್ರ ತಂದೆಯವರು ನನಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಆಯ್ತು, ನೀವು ಕಂಟಿನ್ಯೂ ಮಾಡಿ. ಈಗ CC ಪಾಟೀಲ್ರು ನನ್ನ ಜೊತೆಲೇ ಇದ್ದವರು. ಅವ್ರಿಗೆ ಏನು ಏನ್ ಮಾತಾಡ್ತಿದ್ರಿ ಅನ್ನೋದು ಚೆನ್ನಾಗಿ ಬೇರೆಯವ್ರಿಗಿನ್ನ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಸಹಜವಾಗಿ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಕುಟುಕ್ಬೇಕೆಲ್ಲ ಕುಟುಕ್ತಿದ್ದಾರೆ. ಸಂತೋಷ, ಸ್ವಾಗತಿಸ್ತೀನಿ. ನಮ್ಮ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಒಂದು ಸಾರ್ವತ್ರಿಕ ದಾಖಲೆ ಅಂತ ಇಡೀ ದೇಶ ವಿದೇಶಗಳಲ್ಲಿ ಮಾತಾಡ್ತಿದ್ದಾರೆ. ಆದ್ರೆ ಒಲ್ಲದ ಗಂಡನಿಗೆ ಮೊಸರಲ್ ಕಲ್ಲು ಅಂತ ನಮ್ಮ ರಾಜ್ಯದಲ್ಲಿ ನಮ್ಮ ವಿರೋಧಿ ಪಕ್ಷದ ಸ್ನೇಹಿತರುಗಳಿಗೆ ಟೀಕೆ ಮಾಡ್ದೇನೆ ಅವ್ರಿಗೆ ದಾರಿ ಇಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ಮೊದಲೇ ನಮ್ಮ ಯೋಜನೆ ಶಕ್ತಿ ಯೋಜನೆ, ನಮ್ಮ ಎಲ್ಲ ಸದಸ್ಯರು ನಾನು ಆಹ್ವಾನಿಸ್ತೀನಿ, ಬನ್ನಿ KSRTC ಬಸ್ ಹತ್ತನ, ಆ ಮಹಿಳೆಯರ ಹತ್ರ ನಾವು ಮಾತಾಡೋಣ, ಈ ಯೋಜನೆ ಸರಿಯೋ ತಪ್ಪು ಅಂತ ಅಲ್ಲಿ ನಿಮಗೆ ಉತ್ತರ ಸಿಕ್ಕುತ್ತೆ. ನೀವು ಯಾರು KSRTC ಬಸ್ಸೇ ಹತ್ತಲ್ಲ, ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಅರಿವು ಬರೋದಕ್ಕಾದ್ರೂ ಹೇಗೆ ಸಾಧ್ಯ? ಇವತ್ತು ನಾನು ರಾಜ್ಯಪಾಲರ ಭಾಷಣದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು 3.5 ಕೋಟಿ ಮಹಿಳೆಯರು, ಇಲ್ಲಿ ಯಾವ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ, ಮತ್ತೊಂದು ಇಲ್ಲ, ಸುಮಾರು 100 ಕೋಟಿ, ಯಾವ ಪಾರ್ಟಿನೂ ಇಲ್ಲ, ಹೌದು, ವಯಸ್ಸು ಇಲ್ಲ, 150 ಕೋಟಿಗೂ ಹೆಚ್ಚು ಟ್ರಿಪ್ಗಳಲ್ಲಿ ನಮ್ಮ ತಾಯಂದರು ಇವತ್ತು ಪ್ರಯಾಣ ಮಾಡ್ತಿದಾರಲ್ಲ, ಇದನ್ನ ಸುಳ್ಳು ಅಂತ ಹೇಳ್ತೀರಾ ನೀವು? ಯಾವ ರೀತಿ ಇದು ಸುಳ್ಳು? ದಾಖಲೆನಲ್ಲಿ ಇರ್ತಕ್ಕಂಥದ್ದು ಇದು. ಇನ್ನು ಮುಂದುವರೆದ ಭಾಗದಲ್ಲಿ ಅನ್ನಭಾಗ್ಯ, ನಮ್ಮ ಬೆಲ್ಲದವ್ರಿಗೂ CC ಪಾಟೀಲ್ ಅಣ್ಣನಿಗೂ ಸುರೇಶ್ ಗೌಡ ನಮ್ಮ ಸ್ನೇಹಿತರಿಗೂ ನರೇಂದ್ರ ಸ್ವಾಮಿ ಅವರು ಒಂದೇ ನಿಮಿಷ ಶಕ್ತಿ ಯೋಜನೆ ಬಗ್ಗೆ ತಾವು ಹೇಳ್ತಾ ಇದ್ರಲ್ಲ, ನಮ್ಮ ಅರವಿಂದ್ ಬೆಲ್ಲದವರು ಓಪನ್ ಮೀಟಿಂಗ್ ಒಳಗ ಒಂದು ಸಭೆಯಲ್ಲಿ ಅದನ್ನ ಸ್ವಾಗತ ಮಾಡಿ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ನೀವು ಸರ್ಕಾರ ಅದಕ್ಕೆ ಅಭಿನಂದಿಸ್ತೀನಿ. ಮಾತಾಡ್ತಾರೆ, ಅಲ್ಲೆಲ್ಲೋ ಕಾರ್ಮಿಕರ ಫ್ಯಾಕ್ಟರಿ ಅವರು ಹೆಣ್ಮಕ್ಳು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನಾದ್ರು ಮಾಡಿ ನಮ್ಗೆ ಫ್ರೀ ಪಾಸ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ರಿ. ಇವತ್ತು ಬಹಳ ಖುಷಿ ಆಗ್ಯಾರ ಅಂತೇಳಿ ನೀವ ಒಂದ್ ಸಭೆಯಲ್ಲಿ ನೀವ ವ್ಯಕ್ತಪಡಿಸಿದ್ರಿ. ಆಯ್ತು, ಅವ್ರು ಮಾತಾಡೋದು ಹೇಳಿ ನೀವು. ಬಸ್ಗಳ ಸಂಖ್ಯೆ ಹೆಚ್ಚು ಮಾಡ್ರಿ. ಯಾವ ಮಕ್ಕಳು ಪರೀಕ್ಷೆ ನಿಮಗೆ ಸಮೇತ ಉತ್ತರ ಕೊಡ್ತೀನಿ. ಎಷ್ಟು ಬಸ್ ಬಂದಿದೆ, ಎಷ್ಟು ಕಂಡಕ್ಟರ್ಗಳು ಚಾಲಕರನ್ನ ಇವತ್ತು ನಾವು ನೇಮಕಾತಿ ಮಾಡಿದ್ವಿ, ನೀವು ಮಾಡಿಲ್ದೇ ಇರೋದು ಏನು ಅದನ್ನು ಹೇಳ್ತೀನಿ, ಮುಂದೆ ಬರ್ತೀನಿ. ಬರ್ತೀನಿ. ನಂದಸ್ವಾಮಿ ಅವರೇ, ಸನ್ಮಾನ್ಯ ಅಧ್ಯಕ್ಷ ನಂದಸ್ವಾಮಿ ಅವರೇ, ಒಂದು ಪ್ರಕಟಣೆ. ಈಗ ಎಲ್ಲ ಸದಸ್ಯರಿಗೆ ನಾವು ಬಹುಶಃ ವಿಧಾನಸಭೆಯನ್ನು ಬಹುಶಃ ಸಮಾಜ ಎಲ್ಲ ವರ್ಗದವರು ಕೂಡ ಅದರಲ್ಲಿ ಭಾಗವಹಿಸುವ ಅವಕಾಶ ಆಗಬೇಕು ಮತ್ತು ನೋಡುವಂತ ಅವಕಾಶ ಸಿಗಬೇಕು. ಎಲ್ಲರಿಗೂ ನಮ್ದೊಂದು ವಿಧಾನಸಭೆ ಅಂತ ಭಾವನೆ ಬರುವ ಉದ್ದೇಶದಿಂದ ಈ ಸಲ 11 ದಿವಸ ನಮ್ಮ ಸಮಾಜ ಒಂದೊಂದು ವರ್ಗ, ಅದೊಂದು ದಿವಸ ರೈತರು, ಇನ್ನೊಂದು ದಿವಸ ಕೂಲಿ ಕಾರ್ಮಿಕರು, ಇನ್ನೊಂದು ದಿವಸ ಮಹಿಳೆಯರು, ಇನ್ನೊಂದು ದಿವಸ ಅಂಗವಿಕಲರು, ಇನ್ನೊಂದು ದಿವಸ ಸ್ಪೋರ್ಟ್ಸ್ನವರು, ವಿದ್ಯಾರ್ಥಿಗಳು, ಒಬ್ಬೊಬ್ಬರು ಕರೆಸೋರಿಗೆ ವಿಶೇಷವಾದ ಸ್ಥಳ ಕೊಡ್ತಾ ಇದ್ದೇವೆ. ಇವತ್ತು ದಿನಾಂಕ 13/2/2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನವನ್ನು ವೀಕ್ಷಿಸುತ್ತಿರುವ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆಯ ರೈತ ಸಂಘಟನಾ ಮುಖಂಡರುಗಳಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಅವರ ರೈತರ ಸಮಸ್ಯೆ ಬಗೆಹರಿಸಿ ಬಯಸ್ತೇನೆ. ಕಂಟಿನ್ಯೂ. ಮಾನ್ಯ ಅಧ್ಯಕ್ಷರೇ, ಇದೇನೋ ಒಂದು ನೀವು ಹೊಸ ತನ ತಗೊಂಬರಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ಇದು ನಾವೆಲ್ಲ ಸ್ವಾಗತ ಮಾಡ್ತೇವೆ. ಇದು ಒಳ್ಳೆಯ ವಿಚಾರ. ಬೇರೆ ಬೇರೆ ಸಮಾಜದಿಂದ, ಬೇರೆ ಬೇರೆ ವಿಭಾಗದಿಂದ ಜನರಿಗೆ ಇಲ್ಲೇನು ನಡೀತಾ ಇದೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಏನಾಗ್ತಾ ಇದೆ ಅಂತ ಹೇಳಿ ನೀವು ಗಮನ ತರಿಸ್ತಾ ಇರೋದು ಒಳ್ಳೆ. ನಂದಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷ, ಶಕ್ತಿ ಯೋಜನೆ ಬಗ್ಗೆ ಯಾರೂ ಟೀಕೆ ಮಾಡಕ್ಕೆ ಅವಕಾಶ ಇಲ್ಲ. ಇವತ್ತು
ನಮ್ಮಲ್ಲಿ ಆಲ್ಟರ್ನೇಟ್ ಬಸ್ಗಳ ಬಗ್ಗೆ ದಯವಿಟ್ಟು ಒಂದ್ ನಿಮಿಷ, ಒಂದ್ ನಿಮಿಷ. ಮಾನ್ಯ ಶಕ್ತಿ ಯೋಜನೆ ಬಗ್ಗೆ ಆಲ್ಟರ್ನೇಟ್ ವಿದ್ಯಾರ್ಥಿ ಏನ್ ತೊಂದರೆ ಆಗ್ತದೆ ರಾಜ್ಯದಲ್ಲಿ ಜಾಸ್ತಿ ತೊಂದರೆ ಆಗ್ತದೆ. ದಿನ ಒಂದ್ ಬಸ್ ಎರಡು ಬಸ್ ವಿದ್ಯಾರ್ಥಿ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಥೋಡೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡೋದು ಹೇಳ್ಬೇಕು ಮಾನ್ಯ ನರೇಂದ್ರ ಓಕೆ, ಸ್ವಾಮಿ. ಅದರ ಚರ್ಚೆ ಸ್ಟಾರ್ಟ್ ಆಗಲಿ. ಇವತ್ತು ಪ್ರಾರಂಭದ ಅಷ್ಟೇ ಅಲ್ಲ, 10 ದಿವಸ ಇದೆ, ಆಗ ಒಂದು ಹಂತಕ್ಕೆ ಬರ್ತೇವೆ. ಸ್ಟಾರ್ಟ್ ಮಾಡಿ. ಸನ್ಮಾನ್ಯ ಅಧ್ಯಕ್ಷೆ, ತದನಂತರ ಎರಡನೇ ಯೋಜನೆ ನಮ್ದು